ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ಲ? ನಾನು ಚೆನ್ನಾಗಿದ್ದೇನೆ. ಇವತ್ತು ನಾನು ತಟ್ಟಿ ಮುಟ್ಟಿ ಒಂದು ಚಿಕನ್ ಫ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ನನ್ನ ಮಕ್ಕಳಿಗೆ ನಾನು ಚಿಕನ್ ಫ್ರೈ ಮಾಡಿಕೊಡ್ತಾ ಇದ್ದೇನೆ. ಅದು ಹೇಗೆ ಮಾಡುವಂತ ನೋಡುವ. ಬಿಸಿ ಎಣ್ಣೆಗೆ ನೀರುಳ್ಳಿ ಫ್ರೈ ಮಾಡಬೇಕು. ನೀರುಳ್ಳಿ ಫ್ರೈ ಮಾಡೋದು ಹೇಗೆ ಅಂದರೆ ಅದು ಚಂದ ಒಂದು ಗೋಲ್ಡನ್ ಕಲರ್ ಬರಬೇಕು. ಆಮೇಲೆ ಮಿಕ್ಸಿ ಜಾರಿಗೆ ಒಳ್ಳೆಮೆಣಸು, ಕೆತ್ತೆ, ಲವಂಗ, ಫ್ಲವರ್, ಏಲಕ್ಕಿ ಒಂದು 2 ಸಾಕು, ಮತ್ತು ದೊಡ್ಡ ಜೀರಿಗೆ ಇದನ್ನೆಲ್ಲ ಹಾಕಿ ಚೆಂದ ಹುಡಿ ಮಾಡ್ಕೊಳ್ಬೇಕು. ಇದಂದರೆ ಒಳ್ಳೆಮೆಣಸು ನಾವು ಖಾರಕ್ಕೆ ತಕ್ಕಷ್ಟೇ ಹಾಕಬೇಕು, ಅಂದರೆ ಇನ್ನು ಪುನಃ ಮೆಣಸಿನ ಹುಡಿ ಹಾಕ್ಲಿಕ್ಕೆ ಉಂಟು. ಇದಕ್ಕೆ ಬೇಕಾದ ಸಾಮಗ್ರಿಗಳು: ನೀರುಳ್ಳಿ, ಲಿಂಬೆ ರಸ, ಬೆಳ್ಳುಳ್ಳಿ, ತೆಂಗಿನೆಣ್ಣೆ, ಕಾರ್ನ್ಫ್ಲವರ್ ಹುಡಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಳ್ಳೆಮೆಣಸು ಹುಡಿ, ಫ್ರೈ ಮಾಡಿಟ್ಟ ಈರುಳ್ಳಿ, ಚಿಕನ್, 1 ಗ್ಲಾಸ್ ನೀರು. ಆಮೇಲೆ ಒಂದು ಪಾತ್ರೆಗೆ ಚಿಕನ್ ಹಾಕಿ 1 ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಅರಿಶಿಣದ ಹುಡಿ 1 ಸ್ಪೂನು, ಜೀರಿಗೆ ಹುಡಿ 2 ಸ್ಪೂನು, ಮೆಣಸಿನ ಹುಡಿ, ಇದನ್ನೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡಬೇಕು, ಒಂದು ಅರ್ಧ ಗಂಟೆ ಅಷ್ಟು. ನನಗೆ ಉಪ್ಪು ಹಾಕಲಿಕ್ಕೆ ಮರ್ತೋಯ್ತು, ಪುನಃ ಉಪ್ಪು ಹಾಕಿ 5 ನಿಮಿಷ ನಾನು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ. ಬಿಸಿ ಎಣ್ಣೆಗೆ ಚಿಕನ್ ಹಾಕ್ತಾ ಇದ್ದೇನೆ. ಚಿಕನ್ ಒಂದು ಚೆಂದ ಫ್ರೈ ಆಗಲಿ. ಫಸ್ಟ್ ಒಂದು ಹೈ ಫ್ಲೇಮಲ್ಲಿ ಇಡಬೇಕು, ಮತ್ತು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. 1 ಬೌಲ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ನಾನೊಂದು 4 ಗಡ್ಡೆಯಷ್ಟು 4-5 ಗಡ್ಡೆಯಷ್ಟು ತಗೊಂಡಿದ್ದೇನೆ ನಾನು. ಅದಕ್ಕೆ ಉಪ್ಪು ಹಾಕಿ ಚೆಂದ ರೋಸ್ಟ್ ಮಾಡಬೇಕು. ಅದಕ್ಕೆ ಟೊಮೆಟೊ ಹಾಕಬೇಕು. ಮತ್ತು ನಾನು ಟೊಮೆಟೊ ಒಂದು 4 ಟೊಮೆಟೊ ತಗೊಂಡಿದ್ದೇನೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಬೆಳ್ಳುಳ್ಳಿ ಹಾಕಬೇಕು, ಮೆಣಸಿನ ಹುಡಿ 2 ಸ್ಪೂನು, ಒಳ್ಳೆಮೆಣಸು ಹುಡಿ ಅದು 2 ಸ್ಪೂನ್ನಷ್ಟು ಉಂಟು, ಕೊತ್ತಂಬರಿ ಹುಡಿ, ಅರಿಶಿಣದ ಹುಡಿ, ಗರಂ ಮಸಾಲ ಹುಡಿ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಅದು ಚೆಂದ ಅದರ ಹಸಿ ವಾಸನೆಲ್ಲ ಹೋಗಬೇಕು. ಆಮೇಲೆ ಕಾರ್ನ್ಫ್ಲವರ್ ಹುಡಿಯನ್ನು ನೀರು ಮಾಡಿ ಅದಕ್ಕೆ ಹಾಕಬೇಕು. ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಬಿಸಿ ನೀರು, ತಣ್ಣಗೆ ನೀರು ಹಾಕಲಿಕ್ಕಿಲ್ಲ, ಹಾಕಿ ಚೆಂದ ಮಿಕ್ಸ್ ಮಾಡಿ ನೋಡಿ. ಇದನ್ನು ಚೆಂದ ಕುದಿಸಬೇಕು. ಇದೀಗ ಚೆಂದ ಕುದಿ ಬಂದಿದೆ. ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಚಿಕನನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಚೆಂದ ಮಿಕ್ಸ್ ಮಾಡಿ
ನೋಡಿ ಇದು ಚೆಂದ ಸ್ವಲ್ಪ ಕುದಿಸಬೇಕು. ಮಿಕ್ಸ್ ಆದ ನಂತರ ಆನಂತರ ನಾವು ಫ್ರೈ ಮಾಡಿಟ್ಟ ಈರುಳ್ಳಿ ಉಂಟಲ್ಲ ಅದನ್ನು ಚೆಂದ ಒಂದು ಅದರ ಮೇಲೆ ಕುದಿ ಬಂದ ನಂತರ ಅದರ ಮೇಲೆ ಹಾಕಿದರೆ ಆಯಿತು. ಅದು ಈಗ ಚೆಂದ ಘಮ ಘಮ ಪರಿಮಳ ಬರ್ತಾ ಉಂಟು. ಸೂಪರ್ ಟೇಸ್ಟ್ ಆಗ್ತದೆ. ಮತ್ತು ಅದಕ್ಕೆ ಉಂಟಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ನೋಡಿ ಇದು ಚೆಂದ ಮಿಕ್ಸ್ ಆಗಿದೆ. ಇದು ಗೀ ರೈಸಿಗೆ ಹಾಕಿ ಟೇಸ್ಟ್ ಮಾಡ್ತೇನೆ. ಸೂಪರ್ ಟೇಸ್ಟ್ ಆಗಿದೆ. ನೀವೆಲ್ಲೊಮ್ಮೆ ಟ್ರೈ ಮಾಡಿ. ಓಕೆ, ಟಾಟಾ, ಬಾಯ್.